ನಾನು ಒಂದು ಸಲ ಅಸೆಂಬ್ಲಿಲಿ ಹೇಳಿದ್ದೆ, ಒಂದು ಸರ್ಕಾರಕ್ಕೆ ಪ್ರೋಗ್ರಾಮ್ ಆ್ಯಂಡ್ ಪ್ರಾಜೆಕ್ಟ್ಸ್ ಎರಡು ಇರಬೇಕು. ಒಂದು ಸರ್ಕಾರ ನಡೀಬೇಕಂದ್ರೆ ಪ್ರೋಗ್ರಾಮ್ ಆ್ಯಂಡ್ ಪ್ರಾಜೆಕ್ಟ್. ಪ್ರೋಗ್ರಾಮು ಶಾರ್ಟ್ ಸೈಟೆಡ್, ಈಗ ನಾವು ಉಳ್ಕೊಳಕ್ಕೆ ಚುನಾವಣೆಗೆ ಅದಕ್ಕೆ. ಪ್ರಾಜೆಕ್ಟು ಈ ದೇಶದ ಮುಂದಿನ ದೃಷ್ಟಿಯಿಂದನೇ ಇರಬೇಕು. ಪ್ರಾಜೆಕ್ಟ್ ಓರಿಯೆಂಟೆಡ್ ಕೆಲಸ ಆಗಲಿಲ್ಲ ಅಂದರೆ ನಾಳೆ ಈ ರಾಜ್ಯದ ಗತಿ ಏನು ಅಂತ ನಾವೆಲ್ಲರೂ ಉತ್ತರ ಹೇಳಬೇಕು. ದುರ್ದೈವ, ಇವತ್ತು ಪ್ರಾಜೆಕ್ಟ್ ಓರಿಯೆಂಟೆಡ್ ಕೆಲಸ ಯಾವ ಸರ್ಕಾರನೂ ಮಾಡ್ತಾಯಿಲ್ಲ. ನಾಳೆ ಏನಾಗಬೇಕು, ನಾಳೆ ವಿದ್ಯುತ್ ಬೇಡಿಕೆ ಏನು ಬರುತ್ತೆ, ಎಲ್ಲಿ ವಿದ್ಯುತ್ ಜನ್ರೇಟ್ ಮಾಡಬೇಕಂತ ನಾವು ಚಿಂತೆ ಮಾಡ್ತಾಯಿಲ್ಲ. ನಾಳೆ ಡ್ರಿಂಕಿಂಗ್ ವಾಟ್ರ್ ಕೊರತೆ ಎಷ್ಟು ಬರುತ್ತೆ ನಮಗೆ ಗೊತ್ತಿಲ್ಲ. ನಾಳೆ ಇರಿಗೇಷನ್ ವಾಟ್ರ್ ಕೊರತೆ ಎಷ್ಟು ಬರುತ್ತೆ ನಾವು ಯೋಚನೆ ಮಾಡ್ತಾಯಿಲ್ಲ. ಎಲ್ಲಿಂದ ಡೈವರ್ಟ್ ಮಾಡಬೇಕು ನಾವು ಯೋಚನೆ ಮಾಡ್ತಾಯಿಲ್ಲ. ನಾನು ಒಂದು ಸಲ ಸಜೆಷನ್ ಕೊಟ್ಟಿದ್ದೆ, ಎಲ್ಲೆಲ್ಲಿ ಫ್ಲಡ್ ಆಗುತ್ತೆ 5 ಅಥವಾ 6 ಅಥವಾ 10 TMC ಒಂದು ರಿಸರ್ವಯರ್ ಮಾಡಿ ಸ್ಟೋರ್ ಮಾಡಿ ನೆಕ್ಸ್ಟ್ ಡ್ರಾಟಲ್ಲಿ ಬಳಸಿ. ಇಟ್ ಈಸ್ ಕ್ವೈಟ್ ಕಾಮನ್, ಎವ್ರಿ 4 years ಒಂದು ಸಲ ಡ್ರಾಟ್ ಆಗುತ್ತೆ. ಎಲ್ಲಿ ಬಳಸ್ತೀರಿ ನೀರು ಗೊತ್ತಿಲ್ಲ, ನೀರು ಉತ್ಪಾದನೆ ಆಗಲ್ಲ, ರೀಸೈಕಲ್ ಆಗಬೇಕು. ಹೇಗೆ ರೀಸೈಕಲ್ ಮಾಡಬೇಕು, ಒಂದೇ ಒಂದು ಆಲೋಚನೆ ಇಲ್ದಲೆ ಬರೇ ಓಟ್ ಆಧಾರದಲ್ಲಿ ಹೋಗ್ಬಿಟ್ಟು ಸಾಧನೆ ಮಾಡಿದ ನುಡಿದಂತೆ ನಡೆದಿದ್ದೇನೆಂದರೆ 2,000 ರೂಪಾಯಿ ದುಡ್ಡು ಕೊಡೋದು ಒಂದೇ ನುಡಿದಂತೆ ನಡೆಯೋದು. ರಾಜ್ಯದ ಅಭಿವೃದ್ಧಿಗೆ ಯಾರು ಮಾತಾಡೋರು? ಪಾಪ್ಯುಲೇಷನ್ ಬೆಳೆಯುತ್ತೆ, ಫೆಸಿಲಿಟೀಸ್ ಜಾಸ್ತಿ ಆಗಬೇಕು, ಕಾಯಿಲೆಗಳು ದೊಡ್ಡ ದೊಡ್ಡ ಬರ್ತಾವ್ರೆ, ದುಬಾರಿ ಆಗ್ತಾಯಿದೆ. ಎಲ್ಲರೂ ಅವಕ್ಕೆಲ್ಲ ಪರಿಹಾರ ಬೇಕಲ್ಲಪ್ಪ. ಮುಖ್ಯಮಂತ್ರಿಗಳು, ನಮ್ಮ ಸ್ನೇಹಿತರು ಸ್ವಲ್ಪ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಈ ಸಾಧನೆ ಮಾಡಿದರೆ ಅಪ್ರಿಷಿಯೇಟ್ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ನಾನು ಹೇಳೋಕ್ಕಾಗಲ್ಲ. ದಿಕ್ಕು ಬದಲಾಗ್ಬಿಟ್ಟಿದೆ, ದಿಕ್ಕೀಗ ಚುನಾವಣಾ ಕೇಂದ್ರೀಕೃತವಾಗಿದೆ ಅಂತ ಅಷ್ಟು ಹೇಳ್ತೀನಿ. ಸಿದ್ದರಾಮಯ್ಯನವ್ರು ಹಿಂಗಿರಲಿಲ್ಲ. ಸಿದ್ದರಾಮಯ್ಯ ವೆನ್ ಹಿ ವಾಸ್ ಫೈನಾನ್ಸ್ ಮಿನಿಸ್ಟರ್, ನಮ್ಮ ಕಾಲದಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿಗೆ ಅವರು SM ಕೃಷ್ಣ ಕೊಟ್ಟಷ್ಟು ಗೌರವ ಯಾರೂ ಕೊಡ್ತಿರಲಿಲ್ಲ. ನಮ್ಮಲ್ಲೊಂದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗ್ತಿತ್ತು. ಇಷ್ಟು ವರ್ಷದೊಳಗೆ ನೀವು ಕೋತಾ ಬಜೆಟ್ ಇಡೋದನ್ನ ಸ್ಟಾಪ್ ಮಾಡಬೇಕು. ನಿಮ್ಮ ಬಾರೋಯಿಂಗ್ ಲಿಮಿಟ್ಸು ಇಷ್ಟು ದಾಟಕೂಡ್ದು. ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿದ್ದೀವಿ. ಕೋವಿಡ್ರಲ್ಲಿ ಇನ್ನೊಂದರಲ್ಲಿ ಆ ಲಿಮಿಟನ್ನು ಜಾಸ್ತಿ ಮಾಡಿಕೊಂಡು ಸಾಲ 5 ಲಕ್ಷ ಚಿಲ್ಲರೆ ಕೋಟಿ, ಇವತ್ತು 6 ಲಕ್ಷ 7 ಲಕ್ಷನೇ. ಇವತ್ತು ನಾವಿದ್ದಾಗಲೇ 5 ಲಕ್ಷ ಚಿಲ್ಲರೆ ಕೋಟಿ ಲಯಬಿಲಿಟಿ ಆನ್ ದಿ ಸ್ಟೇಟ್. ನಾವು 5 ಲಕ್ಷ ಚಿಲ್ಲರೆಗೆ ಕಟ್ಟೋ ಬಡ್ಡಿನ ಎಷ್ಟು ಯೋಚನೆ ಮಾಡ್ಬೋದಾಗಿತ್ತು, ಎಷ್ಟು 16% 17% ದುಡ್ಡು ಎಷ್ಟು ಕಾರ್ಯಕ್ರಮಕ್ಕೆ ಬಳಸ್ಬೋದಾಗಿತ್ತು. ಅದನ್ನು ತೀರ್ಸೋ ಸ್ಥಿತಿ ಯೋಚನೆ ಮಾಡಲೇ ಇಲ್ವಲ್ಲ ನಾವು. ಇಲ್ಲ, ಸ್ಪಷ್ಟವಾಗಿಲ್ಲ. ಅವರೇ ಚಾಲನೆಗೆ ತಂದಿದ್ದು ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನ ಲೆಕ್ಕಕ್ಕಿಲ್ದಂಗೆ ಮಾಡಿರು. ಎಲ್ಲಿ ಕೋಟಾ ಬಜೆಟ್ ಇಡೋಕ್ಕೆ ಶುರು ಮಾಡಿರು, ರೆವಿನ್ಯೂ ಡಿಫಿಸಿಟ್ ಬಜೆಟ್ ಇಟ್ಬಿಟ್ರು ಕೊನೆಗೆ. ಇದು ಡಿಸಿಪ್ಲಿನ್ ಅಂತ ಯಾರು ಹೇಳ್ತಾರೆ? ನಿಮ್ಮ ಸ್ನೇಹಿತರು 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ನಮ್ಮ ಸ್ನೇಹಿತರೆಲ್ಲ ಸಿದ್ದರಾಮಯ್ಯನವರು ಮಾಡ್ತಾರೋ ಬಿಡ್ತಾರೋ ನಾನು ಹೆಂಗೆ ಖಂಡಿತ ನಾನು ಆ ಥರ ಬೆನ್ನಿಗೆ ಚೂರಿ ಇರಲಿಲ್ಲ. ನಾನಿನ್ನೂ BJP ಪರವಾಗಿ ಇದ್ದೀನಿ. ಅವ್ರ ಹತ್ರ ಹೋಗಿ ಹೆಂಗೆ ರಹಸ್ಯವಾಗಿ ಮಾತಾಡಿ CM ಆಗಿ ಅಲ್ಲ, ಅವ್ರು ಹೇಳ್ತಾರೆ ನಾನೇ ಮುಂದುವರೆಯೋದಂತ. ಅದರಲ್ಲೇನು ಅನುಮಾನ ಇಲ್ಲ. ಯಾರು ಕೇಳಿದ್ರು ಅಷ್ಟೇ ಹೇಳೋದವ್ರು. ನಾನೇ ಯಾವ ಮಾತುಕತೆನೂ ಆಗಿಲ್ಲಪ್ಪ, ನಾನೇ ಚೀಫ್ ಮಿನಿಸ್ಟರ್ ಅಂತಲೇ ಹೇಳೋದವ್ರು. ಅಲ್ಲ, ಅವ್ರು ಹೇಳೋದು ಹಾಗೆ, ನೀ ಅದೇನು ವ್ಯಕ್ತಿವತ್ತು ಕೇಳೋದು ಎಲ್ಲರ